ಸುಂದರಕಾಂಡ ಅಧ್ಯಾಯ 2. ಲಂಕಾಪಟ್ಟಣ ಪ್ರವೇಶ. ಸಿಂಹಿಕೆಯ ಮರಣಾನಂತರ ಹನುಮಂತನು ತನ್ನ ನಿಜ ಸ್ವರೂಪವನ್ನು ಧರಿಸಿ ಮುಂದಕ್ಕೆ ಸಾಗಿದನು. ಕಪಿಶ್ರೇಷ್ಠನಾದ ಹನುಮಂತನು ಎತ್ತರವಾದ ಶಿಖರದಿಂದ ಕೂಡಿದ ಲಂಕಾಪಟ್ಟಣಕ್ಕೆ ಪ್ರಕಾರದಂತಿರುವ ತ್ರಿಕೂಟ ಪರ್ವತದ ಶಿಖರದ ಮೇಲೆ ಹಾರಿದನು. ಹಾರುತ್ತಿರುವ ಹನುಮಂತನ ರಭಸಕ್ಕೆ ಅಂತರಿಕ್ಷ ಸಂಚಾರಿಗಳಾದ ಪಕ್ಷಿಗಳು, ಭೂಮಿಯ ಮೇಲೆ ಸಂಚರಿಸುವ ಪ್ರಾಣಿಗಳು ಭಯದಿಂದ ಓಡತೊಡಗಿದವು. ತ್ರಿಕೂಟ ಶಿಖರದ ಮೇಲೆ ಆಕಾಶದಲ್ಲಿ ತೇಲುತ್ತಿರುವಾಗ ಲಂಕಾಪಟ್ಟಣವನ್ನ ನೋಡಿ ಆಶ್ಚರ್ಯಪಟ್ಟನು. ವಿಶ್ವಕರ್ಮನು ನಿರ್ಮಿಸಿದ ಆ ನಗರದಲ್ಲಿ ಬಹಳ ದಿನಗಳ ಹಿಂದೆಯೇ ಕುಬೇರನು ವಾಸಿಸುತ್ತಿದ್ದನು. ಈಗ ಅದು ಅಸುರರ ಪಾಲಾಗಿದೆ. ಅನೇಕ ಪ್ರಕಾರಗಳಿಂದ ಕೂಡಿದ ಅತ್ಯಂತ ರಮಣೀಯವಾದ ಲಂಕಾಪಟ್ಟಣವನ್ನು ನೋಡಿದ ಹನುಮಂತನು ನಾನಾ ವಿಧವಾಗಿ ಯೋಚಿಸತೊಡಗಿದನು. ಹಾಗೆಯೇ ಮುಂದುವರೆದನು. ಅನೇಕ ಸುಂದರ ಸರೋವರಗಳನ್ನು, ನಾನಾ ಬಗೆಯ ಕ್ರೀಡಾ ಸ್ಥಾನಗಳನ್ನು, ಉದ್ಯಾನವನಗಳನ್ನು ನೋಡಿದನು. ಅವುಗಳನ್ನು ನೋಡುತ್ತಿದ್ದಂತೆಯೇ ಲಂಕಾಪಟ್ಟಣವು ಇಂದ್ರನ ಅಮರಾವತಿಗಿಂತ ಮಿಗಿಲೋ ಎನಿಸಿತು. ಮಾತಾ ಸೀತಾದೇವಿಯನ್ನ ಅಪಹರಿಸಿ ಲಂಕಾಪಟ್ಟಣದಲ್ಲಿ ತಂದಿಟ್ಟಿದ್ದ ಕಾರಣ ಎಲ್ಲ ಭಾಗಗಳನ್ನು ಹನುಮಂತನು ತೀಕ್ಷ್ಣವಾಗಿ ವೀಕ್ಷಿಸುತ್ತಾ ಸಾಗಿದನು. ರಾವಣನ ಆಜ್ಞಾನುಸಾರ ಭಯಂಕರವಾದ ಅಸ್ತ್ರಗಳನ್ನು ಹಿಡಿದುಕೊಂಡು ರಾಕ್ಷಸರು ಅಲ್ಲಲ್ಲಿ ಸಂಚರಿಸುತ್ತಿದ್ದರು. ಸುತ್ತಲೂ ನೋಡಿದ ಹನುಮಂತ ಎಲ್ಲಿ ನೋಡಿದರೂ ಸುವರ್ಣಮಯವಾದ ಪ್ರಕಾರಗಳಿಂದ ಕೂಡಿದ ಶರತ್ಕಾಲದ ಮೇಘದಂತೆ ಹೆಚ್ಚು ಎತ್ತರದ ಪರ್ವತಗಳಂತೆ ಕೂಡಿರುವ ಸೌಧಗಳನ್ನು ಕಂಡು ಆಶ್ಚರ್ಯಚಕಿತನಾದನು. ಎತ್ತ ನೋಡಿದರೂ ಅತ್ತ ಮನೋಹರವಾದ ರಾಜಬೀದಿಗಳಿದ್ದವು. ಲಂಕಾಪಟ್ಟಣವು ನೂರಾರು ಉಪ್ಪರಿಗೆ ಮನೆಗಳಿಂದ ಕೂಡಿ ಕಂಗೊಳಿಸುತ್ತಿತ್ತು. ಸೌಧಗಳ ಮೇಲೆ ಎತ್ತರವಾದ ಧ್ವಜಗಳು, ಪತಾಕಿಗಳು ಹಾರಾಡುತ್ತಿದ್ದು ಸೌಧಗಳಿಗೆ ಮತ್ತಷ್ಟು ಮೆರಗನ್ನ ನೀಡುತ್ತಿದ್ದವು. ಇದೆಂತಹ ಸುಂದರವಾದ ಪಟ್ಟಣ ಈ ಲಂಕಾಪಟ್ಟಣ! ಇದನ್ನು ನಿರ್ಮಿಸಿದ ಮಹಾಪುರುಷನಿಗೆ ತಲೆ ಬಾಗಲೇಬೇಕೆಂದು ಮನಸ್ಸಿನಲ್ಲಿಯೇ ಅಂದುಕೊಂಡನು. ರಾಮದೂತನಿಗೆ ಅದನ್ನು ಮತ್ತೆ ಮತ್ತೆ ನೋಡಬೇಕೆಂಬ ಹಂಬಲ ಉಂಟಾಗುತ್ತಿತ್ತು. ಮನೆ ಮನೆಯು ದಿವ್ಯವಾದ ತೋರಣಗಳಿಂದ ಅಲಂಕೃತಗೊಂಡಿದ್ದು ಶೋಭಾಯಮಾನವಾಗಿ ಕಂಗೊಳಿಸುತ್ತಿತ್ತು. ಸ್ವರ್ಗದಲ್ಲಿದ್ದೇನೆಯೇ ಎಂಬ ಭಾವನೆ ಅವನಿಗಾಯಿತು. ಇಂತಹ ಸುಂದರವಾದ ಲಂಕಾಪಟ್ಟಣವು ಅದ್ಭುತವಾಗಿಯೂ ರಮಣೀಯವಾಗಿಯೂ ಇದ್ದದ್ದನ್ನು ಕಂಡ ಹನುಮಂತನು ಸುತ್ತಲೂ ಇದ್ದ ಸಾಗರವನ್ನು ವೀಕ್ಷಿಸುತ್ತಾ ಸೀತಾಮಾತೆಯನ್ನ ಹೇಗೆ ಹುಡುಕಬೇಕೆಂದು ಚಿಂತಿಸತೊಡಗಿದನು. ಕಪಿಗಳೆಲ್ಲ ಒಟ್ಟಾಗಿ ಬಂದರೂ ಏನೂ ಪ್ರಯೋಜನವಾಗುವುದಿಲ್ಲ. ಯುದ್ಧ ಮಾಡಿ ಲಂಕೆಯನ್ನ ಗೆಲ್ಲಲು ದೇವಾನುದೇವತೆಗಳಿಂದಲೂ ಸಾಧ್ಯವಾಗದು. ಇಂತಹ ಅಭೇದ್ಯವಾದ ಅತ್ಯಂತ ದುರ್ಗಮವಾದ ಸ್ಥಳಕ್ಕೆ ಯಾರು ಬಂದರೂ ಏನನ್ನೂ ಸಾಧಿಸಲಾರರು. ಮೊದಲನೆಯದಾಗಿ ಹೇಗಾದರೂ ಮಾಡಿ ಸೀತಾಮಾತೆಯು ಬದುಕಿರುವಳೇ ಇಲ್ಲವೇ ಎಂಬುದನ್ನು ಅರಿತ ನಂತರ ಮುಂದಿನ ಕಾರ್ಯಕ್ಕೆ ತೊಡಗಬೇಕು ಎಂದುಕೊಂಡನು ಮನಸ್ಸಿನಲ್ಲಿ. ಬಲಿಷ್ಠರು, ಮಹಾಕ್ರೂರಿಗಳು ಆದ ರಾಕ್ಷಸರಿಂದ ರಕ್ಷಿಸಲ್ಪಡುತ್ತಿರುವ ಈ ಲಂಕೆಯ ಪ್ರವೇಶವನ್ನು ಹೇಗೆ ಮಾಡಬೇಕೆಂದು ದೀರ್ಘವಾಗಿ ಯೋಚಿಸತೊಡಗಿದನು. ಸ್ವಲ್ಪ ಸಮಯದ ನಂತರ ತನ್ನ ಬೃಹದಾಕಾರವಾದ ರೂಪವನ್ನು ಯೋಗಶ್ರೇಷ್ಠನಾದ ಹನುಮಂತನು ಪರಮಾತ್ಮನ ಮೇಲಿಟ್ಟಿರುವ ಭಕ್ತಿ ಶಕ್ತಿಯಿಂದ ಬೆಕ್ಕಿನಂತೆ ಸಣ್ಣ ರೂಪವನ್ನು ಧರಿಸಿ ರಾತ್ರಿ ಸಮಯದಲ್ಲಿ ಪ್ರವೇಶಿಸಬೇಕೆಂದು ನಿಶ್ಚಯಿಸಿದನು. ಕತ್ತಲಾಗುತ್ತಲೇ ವೀರ್ಯವಂತನಾದ ಹನುಮಂತನು ಶೀಘ್ರವಾಗಿ ಮೇಲಕ್ಕೆ ಹಾರಿ ರಾಜಮಾರ್ಗಗಳುಳ್ಳ ಲಂಕಾಪಟ್ಟಣವನ್ನು ಪ್ರವೇಶಿಸಿದನು. ಮತ್ತರಾಗಿ ಒಬ್ಬರ ಮೇಲೊಬ್ಬರು ಇರುವ ಸ್ತ್ರೀ ಪುರುಷರುಗಳಿಂದ ಕೂಡಿರುವ ಎಲ್ಲೆಲ್ಲಿಯೂ ಶುದ್ಧಿ ವಿವರ್ಜಿತವಾದ ಲಂಕಾಪಟ್ಟಣವನ್ನು ನೋಡಿದನು. ಹಾಗೆಯೇ ನೋಡುತ್ತಾ ಮುಂದೆ ಸಾಗಿದನು. ಏನಾಶ್ಚರ್ಯ! ಲಂಕಾಪಟ್ಟಣದಲ್ಲಿ ಉಪ್ಪರಿಗೆಗಳೇ ಹೆಚ್ಚಾಗಿವೆ. ಶ್ವೇತವರ್ಣದಿಂದ ಕೂಡಿದ್ದ ಭವನಗಳ ಸಾಲುಗಳು ಮನೋಹರವಾಗಿ ಕಂಡಿತು. ಸುವರ್ಣಮಯವಾದ ತೋರಣಗಳಿಂದ ಕಂಗೊಳಿಸುತ್ತಿತ್ತು. ಇವುಗಳೆಲ್ಲವೂ ರಾವಣೇಶ್ವರನ ಭುಜಬಲದಿಂದ ರಕ್ಷಿಸಲ್ಪಡುತ್ತಿತ್ತು. ನಕ್ಷತ್ರಗಳ ಗುಂಪಿನೊಳಗೆ ಹುಟ್ಟಿ ಅವುಗಳ ನಡುವೆ ವಿರಾಜಿಸುತ್ತಿದ್ದ ಸಹಸ್ರ ರಶ್ಮಿಗಳಿಂದ ಯುಕ್ತವಾಗಿದ್ದ ಚಂದ್ರನೂ ಸಹಿತ ಮಾರುತಿಗೆ ಸಹಾಯ ಮಾಡುವ ಇಚ್ಛೆಯಿಂದಲೋ ಎಂಬಂತೆ ಸುಂದರವಾದ ಹಾಲಿನಂತಿರುವ ಬೆಳದಿಂಗಳನ್ನು ಹೊರಚೆಲ್ಲುತ್ತಿದ್ದನು. ಚಂದ್ರನು ಶಂಖದ ಪ್ರಭೆಯಂತೆ ಪ್ರಭೆಯುಳ್ಳವನಾಗಿ ಹಾಲಿನ ಮತ್ತು ತಾವರೆ ದಂಟಿನ ವರ್ಣದಿಂದ ಪ್ರಕಾಶಿಸುತ್ತಿದ್ದನು. ಆಹಾ, ಇದೇನು ಸರೋವರದಲ್ಲಿ ಹಂಸ ಪಕ್ಷಿಯು ತೇಲಿಕೊಂಡು ಹೋಗುತ್ತಿರುವಂತೆ ಕಾಣುತ್ತಿದೆಯಲ್ಲ!
ಇಂತಹ ನಯನ ಮನೋಹರವಾದ ಶಶಿಯನ್ನ ಹನುಮಂತನು ನೋಡಿದನು. ಲಂಕೆಯ ಸೌಂದರ್ಯ ರಾಶಿಯನ್ನ ಕಂಡ ಹನುಮಂತನು ವಿಸ್ಮಿತನಾದನು. ಅಲ್ಲಿಯ ಸೌಧಗಳ ಬಾಗಿಲುಗಳು ಸುವರ್ಣಮಯವಾಗಿದ್ದವು. ಅಲ್ಲಲ್ಲಿ ಮುತ್ತುಮಣಿಗಳಿಂದಲೂ ಸ್ಫಟಿಕಗಳಿಂದಲೂ ಕೂಡಿದ ನೆಲಗಳು ಕಂಡುಬಂದವು. ಕಲಾ ನೈಪುಣ್ಯವನ್ನ ಹೊಂದಿರುವ ಗೋಪುರಗಳು ಆನಂದವನ್ನುಂಟು ಮಾಡುತ್ತಿತ್ತು. ಉದ್ಯಾನಗಳಲ್ಲಿ ನವಿಲುಗಳು, ಕ್ರೌಂಚ ಪಕ್ಷಿಗಳು ಆನಂದವಾಗಿ ನರ್ತಿಸುತ್ತಿದ್ದವು. ಎಲ್ಲಿ ನೋಡಿದರೂ ಸುಂದರವಾದ ರಮಣೀಯವಾದ ಪರಿಸರವನ್ನ ಕಂಡ ಹನುಮಂತ ಆನಂದಗೊಂಡನು. ಹೀಗೆಯೇ ಸುಂದರವಾದ ಲಂಕಾನಗರಿಯ ಸೊಬಗನ್ನ ನೋಡುತ್ತಾ ಪ್ರವೇಶಿಸುವುದರಲ್ಲಿ ಲಂಕಾಪಟ್ಟಣದ ಅಧಿದೇವತೆ ಹನುಮಂತನನ್ನ ನೋಡಿದಳು. ಯಾರಿವನು? ಇಲ್ಲಿಗೇಕೆ ಬಂದಿದ್ದಾನೆ? ಅವನ ಉದ್ದೇಶವಾದರೂ ಏನು ಎಂದು ತಿಳಿದುಕೊಳ್ಳಲು ಕಾತುರಳಾಗಿ, ಈ ಲಂಕಾಪಟ್ಟಣವನ್ನ ಪ್ರವೇಶ ಮಾಡುತ್ತಿರುವ ನೀನು ಯಾರು? ಯಾವ ಕಾರಣಕ್ಕೆ ಇಲ್ಲಿ ಬಂದಿರುವೆ ಎಂದು ಪ್ರಶ್ನಿಸಿದಳು. ಅದಕ್ಕೆ ಹನುಮಂತನು, ನಾನು ಹನುಮಂತ, ಲಂಕಾಪಟ್ಟಣವನ್ನ ನೋಡುವ ಸಲುವಾಗಿ ಇಲ್ಲಿಗೆ ಬಂದಿರುವೆ ಎಂದು ತಿಳಿಸಿದನು. ಅವಳ ಧ್ವನಿಯಲ್ಲಿ ತಿರಸ್ಕಾರ ಮನೋಭಾವನೆ ಗೋಚರಿಸುತ್ತಿತ್ತು. ಹನುಮಂತನು ಅವಳ ಪ್ರಶ್ನೆಗೆ ಉತ್ತರ ಕೊಡುವಷ್ಟರಲ್ಲೇ ಜೋರಾಗಿ ಹೊಡೆದಳು. ಕಪಿಶ್ರೇಷ್ಠನಾದ ಹನುಮಂತನು ಸ್ವಲ್ಪ ಯೋಚಿಸಿ ಅವಳಿಗೆ ಮೆಲ್ಲನೆ ಹೊಡೆದನು. ಹಾಗೆಯೇ ಅವಳ ಭಯಂಕರವಾದ ರೂಪವನ್ನ ನೋಡಿ ಅವಳು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುವ ಮೊದಲು ಅವಳ್ಯಾರೆಂಬುದನ್ನ ತಿಳಿದುಕೊಳ್ಳಲು ಬಯಸಿ, ನೀನು ಯಾರು ಎಂದು ಪ್ರಶ್ನಿಸಿದನು. ಹನುಮಂತನ ಪ್ರಶ್ನೆಗೆ ಅತ್ಯಂತ ಕೋಪಗೊಂಡ ಲಂಕಾಧಿದೇವತೆಯು ಕಿಡಿಕಿಡಿಯಾದಳು. ಅದಲ್ಲದೆ ಹನುಮಂತನು ಕೊಟ್ಟ ಅಲ್ಪ ಏಟಿಗೆ ತತ್ತರಿಸಿ ಹೋಗಿದ್ದಳು. ಈತನ್ಯಾರೋ ಧೈರ್ಯಶಾಲಿ ಮಹಾಬಲಶಾಲಿಯೂ ಆಗಿರಬೇಕೆಂದುಕೊಂಡು ನಮ್ರತೆಯಿಂದ ನುಡಿದಳು. ಎಲೈ ಮಹಾನುಭಾವನಾದ ಕಪಿಶ್ರೇಷ್ಠನಾದ ಹನುಮಂತನೇ, ನಿನಗೆ ಸ್ವಾಗತ. ನೀನು ಇಲ್ಲಿಗೆ ಬಂದದ್ದು ನನಗೆ ಅತ್ಯಂತ ಸಂತೋಷವಾಗಿದೆ. ಆದರೆ ನಾನು ರಾವಣನ ಆಜ್ಞಾನುಸಾರ ಲಂಕೆಯನ್ನ ರಕ್ಷಿಸುತ್ತಿರುವೆ. ನನ್ನ ಅನುಮತಿ ಇಲ್ಲದೆ ಯಾರೂ ಲಂಕಾಪಟ್ಟಣವನ್ನ ಪ್ರವೇಶಿಸುವಂತಿಲ್ಲ ಎಂದಳು. ಲಂಕಾಧಿದೇವತೆಯ ಮಾತನ್ನು ಆಲಿಸಿದ ಹನುಮಂತನು, ಲಂಕಾಪಟ್ಟಣಾಭಿಮಾನಿಯಾದ ದೇವತೆಯೇ, ಉಪ್ಪರಿಗೆಗಳಿಂದಲೂ ಕೋಟೆ ಕೊತ್ತಲುಗಳಿಂದಲೂ ತೋರಣಗಳಿಂದಲೂ ಪ್ರಶಸ್ತವಾಗಿರುವ ಅದ್ಭುತವಾದ ಕಲಾ ಕೌಶಲ್ಯವನ್ನ ಹೊಂದಿರುವ ಲಂಕಾಪಟ್ಟಣವನ್ನ ನೋಡುವ ಸಲುವಾಗಿಯೇ ನಾನಿಲ್ಲಿಗೆ ಬಂದಿರುವೆ. ಎಷ್ಟು ಬಾರಿ ನೋಡಿದರೂ ಮತ್ತೊಮ್ಮೆ ನೋಡಬೇಕೆಂದೆನಿಸುತ್ತಿದೆ. ಇದನ್ನ ನೋಡಲು ನನಗೆ ಹೆಚ್ಚಿನ ಕುತೂಹಲ ಉಂಟಾಗಿದೆ. ಇಲ್ಲಿನ ಪರಿಸರವನ್ನ ನೋಡುವುದೇ ನನ್ನ ಉದ್ದೇಶ ಎಂದು ಸಮಾಧಾನವಾಗಿ ಉತ್ತರಿಸಿದನು. ಹನುಮಂತನ ಮಾತನ್ನು ಕೇಳಿದ ಲಂಕಾಧಿದೇವತೆಯು, ಕಪಿಶ್ರೇಷ್ಠನೇ, ನನ್ನ ಮಾತನ್ನು ಕೇಳು. ನನ್ನನ್ನು ಜಯಿಸದೆ ಈ ಲಂಕಾಪಟ್ಟಣವನ್ನ ನೋಡಲು ಎಂದಿಗೂ ಸಾಧ್ಯವಿಲ್ಲ ಎಂದು ಕಠೋರವಾಗಿ ನುಡಿದಳು. ಅವಳ ಮಾತಿಗೆ ಹನುಮಂತನು ಮುಗುಳ್ನಗೆ ಬೀರುತ್ತಾ, ಎಲೈ ಲಂಕಿಣಿಯೇ, ಈ ಲಂಕಾಪಟ್ಟಣವನ್ನ ಒಮ್ಮೆ ನೋಡು. ಬೇಗನೆ ಹಿಂದಿರುಗುವೆ. ನೀನು ಯಾವುದಕ್ಕೂ ಚಿಂತಿಸಬೇಡ ಎಂದು ವಿನಯದಿಂದ ಕೇಳಿಕೊಂಡನು. ಹನುಮಂತನ ಮಾತುಗಳಿಗೆ ಲಂಕಿಣಿಯು ಭಯಂಕರವಾಗಿ ಗರ್ಜಿಸುತ್ತಾ ಅಂಗೈಯನ್ನ ಮುಷ್ಟಿಯನ್ನಾಗಿ ಮಾಡಿ ಹನುಮಂತನ ಕೆನ್ನೆಗೆ ಪ್ರಹರಿಸಿದಳು. ಅವಳ ಬಲವಾದ ಹೊಡೆತದಿಂದ ಹನುಮಂತನು ಕೆಲವು ಕ್ಷಣ ತಬ್ಬಿಬ್ಬಾದನು. ಕೂಡಲೇ ಎಚ್ಚೆತ್ತುಕೊಂಡು ತನ್ನ ಬಲಹಸ್ತದಿಂದ ಲಂಕಿಣಿಯನ್ನ ಬಲವಾಗಿ ಹೊಡೆದನು. ಹನುಮಂತನ ಆ ಏಟು ಸಾಮಾನ್ಯವಾಗಿರಲಿಲ್ಲ. ಆದ್ದರಿಂದ ಲಂಕಿಣಿ ರಾಕ್ಷಸಿಯು ಕಂಗಾಲಾಗಿ ಕೆಳಗೆ ಬಿದ್ದಳು. ಇದು ಸಾಮಾನ್ಯವಾದ ಹೊಡೆತವಲ್ಲ ಎಂದೆನಿಸಿತು ಅವಳಿಗೆ. ಶರೀರದಲ್ಲಿ ಶಕ್ತಿ ಕುಂದತೊಡಗಿತು. ಮುಖ ವಿಕಾರವಾಗತೊಡಗಿತು. ಪೆಟ್ಟು ತಿಂದು ಸೊರಗಿದ ಲಂಕಿಣಿಯು ಹನುಮಂತನ ಕಡೆ ತಿರುಗಿ, ಎಲೈ ವಾನರ ಶ್ರೇಷ್ಠ ಹನುಮಂತನೇ, ನಿನಗೆ ಜಯವಾಗಲಿ. ನೀನು ಬಂದಿದ್ದು ನನಗೆ ಅತ್ಯಾನಂದವಾಯಿತು. ನಿನ್ನನ್ನು ನಾನು ಬಲ್ಲೆ. ಯಾವ ಕಪಿಯು ನಿನ್ನನ್ನು ತನ್ನ ಅದ್ಭುತ ಶಕ್ತಿಯಿಂದ ಜಯಿಸುವನೋ ಆಗಲೇ ಲಂಕಾಪಟ್ಟಣವು ನಾಶವಾಗುತ್ತದೆ. ಇದರಿಂದ ಮಹಾವಿಪತ್ತು ಬರದೇ ಇರಲಾರದು ಎಂದು ನನಗೆ ಬ್ರಹ್ಮನು ಹೇಳಿದ್ದನು. ಹೇ ವಾನರ ಶ್ರೇಷ್ಠನೇ, ನಿನಗೆ ಜಯ ನಿಶ್ಚಿತ. ರಾಕ್ಷಸಿಯರ ನಡುವೆ ಕಂಗಾಲಾಗಿರುವ ಭಯದ ವಾತಾವರಣದಲ್ಲಿಯೇ ಸದಾ ಮಗ್ನಳಾಗಿರುವ ಮಹಾಸಾಧ್ವಿಯಾದ ಸೀತಾಮಾತೆಯನ್ನ ಹುಡುಕಿ ದಯಮಾಡಿ ನನ್ನ ಅಪರಾಧವನ್ನ ಕ್ಷಮಿಸು. ನನ್ನ ಪ್ರಾಣಹರಣ ಮಾಡಬೇಡ. ಈ ಲಂಕಾಪಟ್ಟಣದ ಮೂರ್ತಿ ಸ್ವರೂಪಳೇ ನಾನಾಗಿರುವೆ. ಇಂದು ನೀನು ನನ್ನೊಡನೆ ಹೋರಾಡಿ ಪರಾಕ್ರಮದಿಂದ ನನ್ನನ್ನು ಜಯಿಸಿರುವೆ. ಸೀತೆಯ ನಿಮಿತ್ತ ದುರಾತ್ಮನಾದ ರಾವಣನಿಗೂ ಮತ್ತು ಅವನ ಬಂಧು ಬಳಗದವರಿಗೂ ವಿನಾಶ ಸನ್ನಿಹಿತವಾಗಿದೆ. ನೀನು ಯಾವ ಕಾರ್ಯ ಸಾಧನೆಗೆ ಇಲ್ಲಿಗೆ ಬಂದಿರುವೆಯೋ ಆ ಸಮಸ್ತ ಕಾರ್ಯಗಳನ್ನು ಮಾಡು. ನೀನು ಇನ್ನು ಈ ಲಂಕಾಪಟ್ಟಣವನ್ನು ಪ್ರವೇಶಿಸು ಎಂದು ಹೇಳಿದಳು. ಅವಳ ಮಾತುಗಳನ್ನು ಕೇಳಿ ಹನುಮಂತನು ಸಂತೋಷಪಟ್ಟನು.
ದೀನಳಾದ ಲಂಕಿಣಿಯನ್ನ ಕುರಿತು, ನೀನು ಭಯಪಡಬೇಡ, ನಾನು ಸಮಸ್ತ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡುತ್ತೇನೆ ಎಂದು ಹೇಳಿ ಲಂಕಿಣಿಯನ್ನ ಸಮಾಧಾನಪಡಿಸಿ ಮುಂದೆ ಹೊರಟನು. ಸುಗ್ರೀವನು ರಾಮನಿಗೆ ಕೊಟ್ಟ ಮಾತನ್ನು ಉಳಿಸಲು ನನ್ನನ್ನು ನೇಮಿಸಿದ್ದಾನೆ, ಅದನ್ನು ನಾನೇ ನೆರವೇರಿಸಬೇಕು ಎಂದು ಹನುಮಂತನು ಆಲೋಚಿಸುತ್ತಾ ಲಂಕೆಯಲ್ಲಿ ಶತ್ರುವಿನ ತಲೆಯ ಮೇಲೆ ಭಾರವನ್ನ ಒರೆಸದಂತೆ ತನ್ನ ಎಡಗಾಲನ್ನ ಇಟ್ಟು ಒಳಗೆ ಪ್ರವೇಶಿಸಿದನು. ನಗರದಲ್ಲಿ ಅತಿ ಉತ್ಕೃಷ್ಟವಾದ ಮನೆಗಳನ್ನು ನೋಡುತ್ತಾ ನಡೆದನು. ಕೆಲವು ಪದ್ಮಕಾರಕವಾಗಿಯೂ ಇನ್ನು ಕೆಲವು ಸ್ವಸ್ತಿಕಾರಕವಾಗಿಯೂ ಸುಂದರವಾಗಿ ಭವನಗಳನ್ನು ನಿರ್ಮಾಣಗೊಂಡಿದ್ದವು. ಕೆಲವು ವಿಧವಾದ ಶುಭಪ್ರದವಾದ ಆಕಾರವನ್ನು ಹೊಂದಿದ್ದವು. ಆ ರಾತ್ರಿಯಲ್ಲಿ ಉಪ್ಪರಿಗೆಗಳಲ್ಲಿ ಮನೆಗಳಲ್ಲಿ ಬಲಿಷ್ಠರಾದ ರಾಕ್ಷಸರು ಮದ್ಯಪಾನ ಮಾಡಿ ಒಬ್ಬರಿಗೊಬ್ಬರು ಪರಿಹಾಸ್ಯ ಮಾಡುತ್ತಿದ್ದರು. ಕೆಲವು ರಾಕ್ಷಸ ಸ್ತ್ರೀಯರು ತಮ್ಮ ಗಂಡಂದಿರೊಡನೆ ಶಯನ ಸುಖವನ್ನು ಅನುಭವಿಸುತ್ತಿದ್ದರು. ಕೆಲವು ಕಡೆ ಸ್ತ್ರೀಯರು ಹಾಡುವ ಮಧುರವಾದ ಸ್ವರಗಳು ಕೇಳಿಬರುತ್ತಿದ್ದವು. ಹನುಮಂತನು ನಿದ್ದೆ ಮಾಡುತ್ತಿದ್ದ ರಾಕ್ಷಸರ ತಲೆಯ ಮೇಲೆ ಎಡಗಾಲಿನಿಂದ ತುಳಿಯುತ್ತಾ ಹೊರಟನು. ಮದ್ಯಪಾನರಾಗಿದ್ದ ಅವರಿಗೆ ಇದ್ಯಾವುದರ ಅರಿವು ಇಲ್ಲದಂತಾಯಿತು. ಹನುಮಂತನು ಪ್ರತಿಯೊಂದು ಮನೆಯಲ್ಲಿಯೂ ಭಯಂಕರವಾದ ನಾನಾ ಅವಸ್ಥೆಗಳನ್ನು ಹೊಂದಿರುವ ರಾಕ್ಷಸರನ್ನ ನೋಡುತ್ತಾ ನಡೆಯುತ್ತಿದ್ದನು. ಪಾನಮತ್ತರಾದವರನ್ನ, ಹುಚ್ಚರಂತೆ ಎಲ್ಲೆಂದರಲ್ಲಿ ಬಿದ್ದುಕೊಂಡಿರುವವರನ್ನ, ನಾನಾ ವಿಧವಾದ ಮದ್ಯಗಳನ್ನ ಪಾನ ಮಾಡುವುದರಲ್ಲಿ ಹೆಚ್ಚು ಆಸಕ್ತರಾದವರನ್ನ, ಮೈಮರೆತವರನ್ನ ನೋಡಿದನು. ಇನ್ನೂ ಕೆಲವು ಕಡೆ ನಾನಾ ವಿಧವಾದ ಆಯುಧಗಳನ್ನು ಹೊಂದಿ ಲಂಕಾ ಪಟ್ಟಣವನ್ನು ರಕ್ಷಿಸುತ್ತಿರುವ ರಾಕ್ಷಸರನ್ನ ಸಹ ಮಾರುತಿ ನೋಡಿದನು. ಹೀಗೆ ಎಲ್ಲ ಕಡೆ ನೋಡುತ್ತಾ ಸೀತೆಯ ರೂಪವನ್ನು ಊಹಿಸಿಕೊಂಡು ಅಲೆದಾಡಿದ. ಸೀತೆ ಮಾತ್ರ ಎಲ್ಲಿಯೂ ಕಾಣಲಿಲ್ಲ. ನಿರುತ್ಸಾಹವಾಯಿತು. ಆದರೆ ಅದಕ್ಕೆ ಮಾನ್ಯತೆ ಕೊಡದೆ ಪುನಃ ಉತ್ಸಾಹದಿಂದ ಹೊರಟನು. ಅಂದವಾದ ಪ್ರಹಸ್ತನ ಮನೆ, ಮೇಘ ಕುಂಭಕರ್ಣನ ಮನೆ, ವಿರೂಪಾಕ್ಷ, ವಿದ್ಯುಜ್ಜಿಹ್ವ, ವಿದ್ಯುಮ್ನಾಲಿ ಮುಂತಾದವರ ಮನೆಗಳಲ್ಲಿ ಹುಡುಕಾಡಿದನು. ಏನೂ ಪ್ರಯೋಜನವಾಗಲಿಲ್ಲ. ವಿಭೀಷಣನ ಮನೆಗೆ ಬಂದನು. ಸರ್ವದಾ ಶ್ರೀರಾಮಚಂದ್ರನ ಧ್ಯಾನ ಮಾಡುವ ವಿಷ್ಣು ಭಕ್ತನು, ಸತ್ಯದಲ್ಲಿಯೇ ನಿರತನಾಗಿರುವವನು, ಲೋಕಹಿತದಲ್ಲಿ ಆಸಕ್ತನಾಗಿರುವ ವಿಭೀಷಣನನ್ನ ನೋಡಿದನು. ನಂತರ ದುಷ್ಕಾರ್ಯ ಪ್ರವರ್ತಕಳು ರಾಕ್ಷಸರೊಡನೆ ಒಟ್ಟಾಗಿ ಸೇರಿ ಮಾಂಸಾಹಾರ, ಮದ್ಯಪಾನಾಸಕ್ತಳು, ವಸ್ತ್ರಹೀನಳು ಆದ ರಾವಣನ ತಂಗಿ ಶೂರ್ಪನಖಿಯನ್ನ ಕಂಡನು. ಅವಳು ತನ್ನ 2 ಕೈಗಳನ್ನು ತಲೆಯ ಹಿಂಬದಿಯಲ್ಲಿಟ್ಟುಕೊಂಡು ತಲೆಯನ್ನ ಅತ್ತ ಇತ್ತ ಅಲ್ಲಾಡಿಸುತ್ತಾ ಭಯಂಕರವಾಗಿರುವುದನ್ನ ನೋಡಿದ ಹನುಮಂತನು ಮುಂದುವರೆದನು. ಎಲ್ಲಿ ಹುಡುಕಿದರೂ ಸೀತಾಮಾತೆ ಕಂಡುಬರಲಿಲ್ಲ. ಎಷ್ಟು ಹುಡುಕಿದರೂ ಜಾನಕಿಯು ಪತ್ತೆ ಆಗಲಿಲ್ಲವೆಂಬ ಚಿಂತೆ ಕಾಡತೊಡಗಿತು. ಅಲ್ಲಿ ಅನೇಕ ಮಂದಿ ರಾಕ್ಷಸ ಸ್ತ್ರೀಯರನ್ನ, ಕಾಮಿನಿಯರನ್ನ, ವಿಲಾಸಿಯರನ್ನ ಕಂಡನು. ಯುದ್ಧ ಮಾಡಲು ತಯಾರಿ ನಡೆಸಿಕೊಂಡಿದ್ದವರು ನಿದ್ದೆ ಮಾಡುತ್ತಿದ್ದ ಚತುರಂಗ ಸೈನ್ಯವನ್ನ ಕಂಡನು. ಹಾಗೆಯೇ ಮುಂದುವರಿಯುತ್ತಾ ಬರಲು ರಾವಣನ ಅರಮನೆಯ ಹತ್ತಿರ ಬಂದನು. ಅಷ್ಟು ಹೊತ್ತಿಗೆ ಸೂರ್ಯನು ಆಕಾಶದಲ್ಲಿ ಪ್ರಕಾಶಿತಗೊಂಡಿದ್ದನು. ಭಯಂಕರವಾದ ರಾಕ್ಷಸರು ಅಲ್ಲಲ್ಲಿ ಬಿದ್ದಿರುವುದು, ಓಡಾಡುತ್ತಿರುವುದನ್ನು ಕಂಡನು. ಆ ಮಹೋನ್ನತ ಭವನವನ್ನ ರಕ್ಷಿಸುವ ಸಲುವಾಗಿ ಸಹಸ್ರ ಸೇನಾನಿಯನ್ನ ನಿಯಮಿಸಿದ್ದನು. ಅವರನ್ನ ವೀಕ್ಷಿಸಿ ಪಕ್ಕದಲ್ಲಿದ್ದ ಪುಷ್ಪಕ ವಿಮಾನವನ್ನ ನೋಡಿದನು. ಏನಾಶ್ಚರ್ಯ! ಇದೇನು ಪುಷ್ಪಕ ವಿಮಾನವೋ ಅಥವಾ ಬೇರೆ ಯಾವುದೋ ವಿಶೇಷ ಮಹಾವಿಮಾನವೋ ಅಂದುಕೊಂಡನು. ಅದರ ಅಲಂಕಾರಕ್ಕೆ ಅನೇಕ ರತ್ನಗಳನ್ನು ಉಪಯೋಗಿಸಲಾಗಿತ್ತು. ಅವುಗಳ ಕಾಂತಿಯು ಸೂರ್ಯ ಕಿರಣದಂತೆ ಹರಡಿಕೊಂಡಿತ್ತು. ಇಂತಹ ವಿಮಾನವು 3 ಲೋಕಗಳಲ್ಲಿಯೂ ಲಭ್ಯವಿರುವುದಿಲ್ಲ ಎಂದುಕೊಂಡನು. ಅದ್ಭುತವಾಗಿ ಸ್ವರ್ಣಖಚಿತವಾಗಿ ನಿರ್ಮಿತಗೊಂಡಿರುವ ಪುಷ್ಪಕ ವಿಮಾನವನ್ನ ಕಂಡು ಆಶ್ಚರ್ಯಚಕಿತನಾದನು. ಹಿಂದೆ ವಿಶ್ವಕರ್ಮನು ಬ್ರಹ್ಮನಿಗಾಗಿ ಆ ವಿಮಾನವನ್ನ ನಿರ್ಮಿಸಿದ್ದನು. ಘೋರ ತಪಸ್ಸು ಮಾಡಿ ಅದನ್ನು ಕುಬೇರನು ಬ್ರಹ್ಮನಿಂದ ಪಡೆದನು. ರಾವಣನು ಕುಬೇರನನ್ನ ಸೋಲಿಸಿ ಆ ಪುಷ್ಪಕ ವಿಮಾನವನ್ನ ತನ್ನದಾಗಿಸಿಕೊಂಡಿದ್ದನು. ಅದರಲ್ಲಿ ಚಿತ್ತಾರಗೊಂಡಿರುವ ಕಲೆಯನ್ನ ವೀಕ್ಷಿಸಿದನು. ವಿಮಾನದೊಳಗೆ ನೋಡಿದನು. ಪೂಜ್ಯಳಾದ ಸೀತಾಮಾತೆ ಅಲ್ಲೂ ಕಾಣಿಸಲಿಲ್ಲ. ವಿಮಾನದ ಹತ್ತಿರ ಬರುತ್ತಿದ್ದಂತೆಯೇ ಅದರ ಆಸುಪಾಸುಗಳಲ್ಲಿ ಮದ್ಯದ ವಾಸನೆ, ಉತ್ತಮವಾದ ಭಕ್ಷ್ಯಗಳ ವಾಸನೆ ಬಲವಾಗಿ ಮೂಗಿಗೆ ಬಡಿಯುತ್ತಿತ್ತು. ಆ ಪರಿಸರ ರಾವಣನಿರುವ ಜಾಗವನ್ನ ತೋರುವಂತಿತ್ತು. ರತ್ನಗಳು ಹೊದಿಸಿರುವ ಗೋಡೆಗಳು, ಮನೋಹರ ಚಿತ್ತಾರಗಳಿಂದ ಕೂಡಿದ ಸ್ತಂಭಗಳನ್ನು ನೋಡಿದ ಹನುಮಂತನು ಮುಂದೆ ನಡೆದನು. ವಿಶಾಲವಾದ ಬಂಗಾರದ ಮಂಚ ಕಾಣಿಸಿತು. ಅದನ್ನು ಅಶೋಕ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಅರ್ಧ ಮುಚ್ಚಿರುವ ಕಣ್ಣುಗಳಿಂದ ನಿದ್ರಿಸುತ್ತಿರುವುದನ್ನು ನೋಡಿದನು. ಅವನ ಉಸಿರಾಟ ಮಹಾಸರ್ಪ ಬುಸುಗುಟ್ಟುತ್ತಿರುವಂತೆ ಕೇಳಿ ಬರುತ್ತಿದೆ. ಆತನನ್ನ ನೋಡಿದ ಹನುಮಂತನು ಕೆಲ ಕ್ಷಣ ಭಯಪಟ್ಟ. ಇವನೇ ರಾವಣನೆಂದು ಅರಿತುಕೊಂಡನು. ದೇವತೆಗಳೊಡನೆ ಯುದ್ಧ ಮಾಡಿ ಅವರಿಂದ ಗಾಯಗೊಂಡ ಶರೀರವನ್ನ ನೋಡಿದನು.
ಗಾಯದ ಮಚ್ಚೆಗಳು ಇನ್ನೂ ಆರಿಲ್ಲ. ಇಂದ್ರನು ವಜ್ರಾಯುಧದಿಂದ ಹೊಡೆದ ಶರೀರ ಅಲ್ಲಲ್ಲಿ ಉಬ್ಬಿದೆ. ಅವನ ಬಾಹುಗಳು ಬಲಿತ ಆನೆಯ ಸೊಂಡಲಿನಂತಿದೆ. ಸುತ್ತಲೂ ನೋಡಿದ, ಎಲ್ಲೂ ಸೀತೆ ಕಾಣಿಸಲಿಲ್ಲ. ಸೀತೆ ಇಲ್ಲವೆಂಬ ವಿಚಾರವನ್ನ ರಾಮನಿಗೆ ಹೇಗೆ